ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾವಿವತ್ತು ಈ ವಿಡಿಯೋದಲ್ಲಿ 2 ಡೈನಾಮಿಕ್ ಮೈಕ್ರೋಫೋನನ್ನು ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ಅವುಗಳನ್ನು ಏಕಕಾಲಕ್ಕೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯ ಸ್ನೇಹಿತರೆ, ನನ್ನಲ್ಲಿ 2 ಡೈನಾಮಿಕ್ ಮೈಕ್ರೋಫೋನ್ ಇದಾವೆ. ಒಂದು ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಬಿಟಾ 58A ಅನ್ನುವಂತಹ ಡೈನಾಮಿಕ್ ಮೈಕ್ರೋಫೋನು. ಇದೊಂದು ಚೀಪ್ ಆ್ಯಂಡ್ ಬೆಸ್ಟ್ ಮೈಕ್ರೋಫೋನು. ಜಸ್ಟ್ ಇದು ಎಷ್ಟು 500 ರೂಪಾಯಿದಲ್ಲಿ ಬರ್ತೈತಿ. ಈ ಡೈನಾಮಿಕ್ ಮೈಕ್ರೋಫೋನನ್ನು ಹಾಗೂ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು FDUS ಕಂಪ್ನಿಯ SL40 ಅನ್ನುವಂತಹ ಡೈನಾಮಿಕ್ ಮೈಕ್ರೋಫೋನು. ಇದೊಂದು ಪ್ರೊಫೆಷನಲ್ ಗ್ರೇಡ್ ಮೈಕ್ರೋಫೋನು. ಇದರ ಪ್ರೈಸ್ 5000 ಒಳಗಡೆ ಇದೆ. ಈ 2 ಡೈನಾಮಿಕ್ ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ 2 ಡೈನಾಮಿಕ್ ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕಾದ್ರೆ ನಮಗೆ ಆಡಿಯೋ ಇಂಟರ್ಫೇಸ್ ಬೇಕು. ಈ 2 ಡೈನಾಮಿಕ್ ಮೈಕ್ರೋಫೋನನ್ನು ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ಈ ಆಡಿಯೋ ಇಂಟರ್ಫೇಸನ್ನು ಬಳಸ್ತೀನಿ. ಈ ಇಂಟರ್ಫೇಸದ ಹೆಸರೇನು ಅಂತಂದರೆ ಆಡಿಯೋ ಅರೇ ಕಂಪ್ನಿಯ AI04 ಅನ್ನುವಂಥ ಆಡಿಯೋ ಇಂಟರ್ಫೇಸು. ಇದು ಡ್ಯುಯಲ್ ಚಾನಲ್ ಇದೆ, ಅಂದರೆ ಈ ಆಡಿಯೋ ಇಂಟರ್ಫೇಸಲ್ಲಿ 2 ಮೈಕ್ರೋಫೋನನ್ನು ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ 2 ಅಕ್ಸ್ ಪೋರ್ಟ್ ಇದಾವೆ ನೋಡ್ರಿ, ಇಲ್ಲೊಂದು. ಈ ಇಂಟರ್ಫೇಸ್ ಸಹಾಯದಿಂದ ನಾನು ನನ್ನಲ್ಲಿರುವಂಥ ಡೈನಾಮಿಕ್ ಮೈಕ್ರೋಫೋನನ್ನು ಈಗ ಮೊದಲಿಗೆ ಇಂಟರ್ಫೇಸಿಗೆ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿ ಆದಮೇಲೆ ಈ ಇಂಟರ್ಫೇಸನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಆದಮೇಲೆ ಇದರಿಂದ ಆಡಿಯೋ ರೆಕಾರ್ಡ್ ಮಾಡೋಣ. ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈಗ ನೋಡ್ರಿ, FDUS ಕಂಪ್ನಿಯ ಕೇಬಲ್ ಇದೆ ನೋಡ್ರಿ, ಇದನ್ನು ಕನೆಕ್ಟ್ ಮಾಡೋಣ. ಇಲ್ಲಿದೆ ನೋಡ್ರಿ, ಹಾಗೆ ಇದು ಬಿಟಾ 58A ಅನ್ನುವಂಥ ಡೈನಾಮಿಕ್ ಮೈಕ್ರೋಫೋನ್ ಇದೆಯಲ್ಲ, ಅದರದ್ದು ಕೇಬಲ್ಲು 6.mm ಜಾಕ್ ಇದೆ. ಇದನ್ನು ಸಹ ಈ ಇಂಟರ್ಫೇಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ಪೋರ್ಟ್ ಇದೆ, ಇಲ್ಲಿ ಕನೆಕ್ಟ್ ಮಾಡಿದೆ. ಆಡಿಯೋ ಇಂಟರ್ಫೇಸಿಗೆ ನಾನು ಏನು ಮಾಡಿದ್ದೀನಿ, 2 ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿದೆ. ಆಮೇಲೆ ಈ ಆಡಿಯೋ ಇಂಟರ್ಫೇಸನ್ನು ಇಲ್ಲಿ Type-C ಕೇಬಲ್ದಿಂದ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಇಲ್ಲಿದೆ ನೋಡ್ರಿ, USB 2.0 ಅಂತಿದೆಯಲ್ಲ, ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಇಷ್ಟೇ ಸಿಂಪಲ್ ಕನೆಕ್ಷನ್ನು ಕನೆಕ್ಟ್ ಮಾಡಿದ್ದೀನಿ. ಈಗ ನಾನು ಇಲ್ಲಿವರೆಗೆ ಏನು ಮಾಡಿದ್ದೀನಿ ಅಂತಂದರೆ, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಯಾವ ಮೈಕ್ರೋಫೋನನ್ನು ಬಳಸಿದ್ನಿ ಅಂತಂದರೆ K35 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್ ಇದನ್ನು ಬಳಸಿದ್ದೀನಿ. ಅದನ್ನು ನಾನು ಈಗ ಡಿಸ್ಕನೆಕ್ಟ್ ಮಾಡ್ತೀನಿ. ಆಮೇಲೆ ಈ 2 ಮೈಕ್ರೋಫೋನನ್ನು ಬಳಸಿ ನೋಡೋಣ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ಟೆಸ್ಟ್. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡ್ರಿ. ಈಗ ನೋಡ್ರಿ, ಆಮೇಲೆ ಇಲ್ಲಿ ಇಂಟರ್ಫೇಸಲ್ಲಿ ನಾವೇನು ಮಾಡೋಣ ಅಂತಂದರೆ, ಸ್ಟೀರಿಯೋ ಐತಲ್ಲ, ಈ ಬಟನ್ನ ಆನ್ ಮಾಡಿದರೆ 2 ಸೈಡ್ ರೆಕಾರ್ಡ್ ಆಕೈತಿ. ನಾನು ಆಫ್ ಮಾಡ್ತೀನಿ ರೀ. ಇದನ್ನು ಆಫ್ ಮಾಡಿದಾಗ ಲೆಫ್ಟ್ ರೈಟ್ ಸಪ್ರೇಟಾಗಿ ರೆಕಾರ್ಡ್ ಆಕೈತಿ. ಆಮೇಲೆ ಇಲ್ಲೊಂದು ಲೋಕಟ್ ಇದೆಯಲ್ಲ, ಅದನ್ನು ಆನ್ ಮಾಡಿರಿ, ನಾಯ್ಸ್ ರಿಡಕ್ಷನ್ ಮಾಡ್ತೈತಿ. ಇಷ್ಟೇ ಈ ಇಂಟರ್ಫೇಸಲ್ಲಿ ಬಟನ್ ಸೆಟಪ್ ಮಾಡ್ಕೋದು. ಈಗ ನೋಡ್ರಿ, ಲೆಫ್ಟ್ ಸೈಡಲ್ಲಿರುವಂಥ ಮೈಕ್ರೋಫೋನನ್ನು, ಹಲೋ ಸ್ನೇಹಿತರೆ, ನಾ ಇಲ್ಲಿವರೆಗೂ ಆಡಿಯೋ ರೆಕಾರ್ಡ್ ಮಾಡಿದ್ನಲ್ಲ, ಯಾವುದು ಅಂತಂದರೆ K35 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನು. ಅದನ್ನು ಆಫ್ ಮಾಡ್ತೇನೆ ನೋಡ್ರಿ. ಆಫ್ ಮಾಡಿದೆ. 2 ಡೈನಾಮಿಕ್ ಮೈಕ್ರೋಫೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡ್ರಿ ಸ್ನೇಹಿತರೆ. 2 ಡೈನಾಮಿಕ್ ಮೈಕ್ರೋಫೋನ್ ಸಹಾಯದಿಂದ ಇವೆರಡನ್ನು ಏಕಕಾಲಕ್ಕೆ ಲ್ಯಾಪ್ಟಾಪ್ದಲ್ಲಿ ಬಳಸ್ತಾ ಇದ್ದೀನಿ. ಈಗ ಲೆಫ್ಟ್ ರೈಟ್ ಮೈಕನ್ನು ಟೆಸ್ಟ್ ಮಾಡೋಣ. ಈಗ ನನ್ನ ಬಲಗಡೆ ಇರುವಂಥ FDUS ಅನ್ನು ಇದು ಬದಿಗೆ ಸರಿಸ್ತೇನೆ ನೋಡ್ರಿ.
ಈಗ ಹಲೋ ಹಲೋ ಇಲ್ಲಿದೆ ನೋಡ್ರಿ, ನನ್ನ ಲೆಫ್ಟ್ ಸೈಡ್ ಇರುವಂತಹ ಬಿಟಾ 58A ಅನ್ನುವಂಥ ಡೈನಾಮಿಕ್ ಮೈಕ್ರೋಫೋನನ್ನು ಬಳಸ್ಕೊಂಡು ಲೆಫ್ಟ್ ಸೈಡ್ ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಬಳಕೆ ಆಗುತ್ತಿರುವಂತಹ ಡೈನಾಮಿಕ್ ಮೈಕ್ರೋಫೋನ್ ಯಾವುದು ಅಂತಂದರೆ ಬಿಟಾ 58A ಅನ್ನೋದು. ಇದೊಂದು ಬಜೆಟ್ ಫ್ರೆಂಡ್ಲಿ ಡೈನಾಮಿಕ್ ಮೈಕ್ರೋಫೋನು. ಇನ್ನು ನನ್ನ ಬಲಗಡೆ ಇರುವಂತಹ ಸ್ನೇಹಿತರೆ, ನನ್ನ ಬಲಬದಿ ಇರುವಂತಹ ಡೈನಾಮಿಕ್ ಮೈಕ್ರೋಫೋನ್ ಯಾವುದು ಅಂತಂದರೆ ಎಫ್ಟೂಸ್ ಕಂಪ್ನಿಯ SL40 ಅನ್ನೋದು. ಅದರಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ನೋಡೋಣ. ಇನ್ನು ಎರಡು ಮೈಕ್ರೋಫೋನನ್ನು ಬಳಸ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತೇನೆ ನೋಡ್ರಿ, ಹತ್ತಿರ ಇಟ್ಕೊಂಡು. ಸ್ನೇಹಿತರೆ, ಈಗ ಪಾಡ್ಕಾಸ್ಟಿಂಗ್ ಸೆಟಪ್ ಮಾಡ್ಕೊಳ್ಳಿಕ್ಕೆ ಮತ್ತು ಇಂಟ್ರೋಸ್ ಮಾಡಲಿಕ್ಕೆ ಇದೇ ರೀತಿಯಾದ ಸೆಟಪ್ ಮಾಡ್ಕೊಳ್ತಾರೆ. ನಾನೀಗ ಪಾಡ್ಕಾಸ್ಟ್ ಮಾಡೋದಾಗಲಿ ಇಂಟ್ರೋಸ್ ವಿಡಿಯೋ ಮಾಡೋದಾಗಲಿ ಇಲ್ಲ. ಈ ವಿಡಿಯೋನ ಮಾಡುವಂಥ ಉದ್ದೇಶ ಏನಂತಂದರೆ, ಯಾವುದೇ ರೀತಿಯಾದ ಡೈನಾಮಿಕ್ ಇರಲಿ ಕಂಡೆನ್ಸರ್ ಮೈಕ್ರೋಫೋನ್ ಇರಲಿ, ಆ ಎರಡು ಮೈಕ್ರೋಫೋನನ್ನು ಏಕಕಾಲಕ್ಕೆ ಲ್ಯಾಪ್ಟಾಪ್ದಲ್ಲಿ ಹೇಗೆ ಬಳಸಬೇಕು ಅನ್ನೋದು ತಿಳಿಯುವ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎರಡೂ ಡೈನಾಮಿಕ್ ಮೈಕ್ರೋಫೋನು ಅಥವಾ ಕಂಡೆನ್ಸರ್ ಮೈಕ್ರೋಫೋನನ್ನು ಬಳಸಬೇಕಾದ್ರೆ ಕಡ್ಡಾಯವಾಗಿ ನಮ್ಗೆ ಇಂಟರ್ಫೇಸ್ ಬೇಕು. ಈ ಎರಡೂ ಮೈಕ್ರೋಫೋನನ್ನು ಇಂಟರ್ಫೇಸ್ ಕನೆಕ್ಟ್ ಮಾಡಿ ಇಂಟರ್ಫೇಸನ್ನು ಲ್ಯಾಪ್ಟಾಪಿಗೆ ಅಥವಾ ಮೊಬೈಲಿಗೆ ಕನೆಕ್ಟ್ ಮಾಡಿ ನಾವು ಎರಡು ಮೈಕ್ರೋಫೋನನ್ನು ಬಳಸ್ಕೋಬೋದು. ಅದರಿಂದ ಸ್ಟುಡಿಯೋ ಲೆವೆಲ್ ಆಡಿಯೋನ ಪಡೆದುಕೊಳ್ಬೋದು. ಸ್ನೇಹಿತರೆ, ಮನೆಯಲ್ಲಿ ಹೋಮ್ ಸ್ಟುಡಿಯೋ ಮಾಡ್ಕೊಳ್ಳಿಕ್ಕೆ ಅಥವಾ ಯೂಟ್ಯೂಬ್ ಸೆಟಪ್ ಮಾಡ್ಕೊಳ್ಳಿಕ್ಕೆ, ಟೀಚಿಂಗ್ ವಿಡಿಯೋ ಮಾಡಲಿಕ್ಕೆ, ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ, ಪಾಡ್ಕಾಸ್ಟಿಂಗ್ ವಿಡಿಯೋ ಮಾಡಲಿಕ್ಕೆ ಈ ರೀತಿ ಸೆಟಪ್ ಮಾಡಿಕೊಂಡು ನಾವು ಉತ್ತಮ ಕ್ವಾಲಿಟಿಯ ಆಡಿಯೋನ ಪಡೆದುಕೊಳ್ಬೋದು. ಸ್ನೇಹಿತರೆ, ಹಾಗೆಯೇ ನಿಮಗೆ ಎರಡು ಮೈಕ್ರೋಫೋನನ್ನು ಬಳಸಲಿಕ್ಕೆ ಏನಾದರೂ ಅಡಚಣೆ ಉಂಟಾದರೆ, ಏನೋ ಕನ್ಫ್ಯೂಷನ್ ಇತ್ತಂದರೆ ತಾವುಗಳು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಒನ್ಸ್ ಅಗೇನ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.